ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಎನ್ ಜಯದೇವ ನಾಯ್ಕ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದಾವಣಗೆರೆ ಜಿಲ್ಲಾ ಬಂಜಾರ ಸೇವಾ ಸಂಘ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಸಂಘದ ಕಾನೂನು ಸಲಹೆಗಾರ ಕೆಆರ್ ಮಲ್ಲೇಶ ನಾಯ್ಕ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಂಡಾ ಅಭಿವೃದ್ಧಿ ನಿಗಮದ 6ನೇ ಅಧ್ಯಕ್ಷರನ್ನಾಗಿ ಎನ್ ಜಯದೇವ ನಾಯ್ಕರವರನ್ನು ಆಯ್ಕೆ ಮಾಡಿರುವುದು ಸೂಕ್ತ ನಿರ್ಧಾರವಾಗಿದ್ದು, ರಾಜ್ಯದ ಬಂಜಾರ ಜನಾಂಗದಲ್ಲಿ ಹೊಸ ಚೈತನ್ಯ ಮೂಡಿದೆ ಎಂದರು. ಜಯದೇವ ನಾಯಕ ಬಂಜಾರ ಜನಾಂಗದ ಅತ್ಯಂತ ಹಿರಿಯರಾಗಿದ್ದು, ಇಡೀ ರಾಜ್ಯ ಪ್ರವಾಸ ಮಾಡಿ ತಾಂಡಾ ನಿವಾಸಿಗಳ ಜೀವನ ಸ್ಥಿತಿಗತಿಗಳನ್ನು ತುಂಬಾ ಹತ್ತಿರದಿಂದ ಬಲ್ಲವರಾಗಿದ್ದು, ತಾಂಡಾ ಅಭಿವೃದ್ಧಿ ಸ್ಥಾಪನೆಗೆ ಸಲುವಾಗಿ ಹೋರಾಟ ಮಾಡಿದ ಗುಂಪಿನ ಮುಂಚೂಣಿಯಲ್ಲಿದ್ದವರು. ಇವರನ್ನು ಆಯ್ಕೆ ಮಾಡಿರುವುದು ಸೂಕ್ತ ಹಾಗೂ ಸಮಂಜಸವಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕುಬೇರ ನಾಯಕ ಎಲ್ ಗಾಯಕ್, ನಂಜನಾಯಕ್ ಎಸ್ ಕಬ್ಬಳ ಇದ್ದರು. ನಮ್ಮ ದಾವಣಗೆರೆಯ ಜಿಲ್ಲೆಯವರೇ ಆದ ಹಿರಿಯ ವಕೀಲರು, ರಾಜಕೀಯ ಮುತ್ಸದ್ದಿ ಎನ್ ಜಯದೇವ ನಾಯಕರವ್ರನ್ನ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಿನಾಂಕ 6/7/2024 ಒಂದು ಸಭೆಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಮುಖಂಡರಲ್ಲಿ ಎಲ್ಲ ಇಲಾಖೆಯ ಸಾರಿಗೆ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಮುಖ್ಯ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ, ಆ ಸಭೆಯಲ್ಲಿ ಈ ಜನಾಂಗ ಅತ್ಯಂತ ನಿಷ್ಕೃಷ್ಟ ಪರಿಸ್ಥಿತಿಯಲ್ಲಿ ಈಗೂ ಇದೆ. ಮಕ್ಕಳು ಮಹಿಳೆಯರನ್ನು ಕರ್ಕೊಂಡು ಗುಳೆ ಹೋಗ್ತಾರೆ. ಅವರ ಪರಿಸ್ಥಿತಿಯನ್ನು ನೀವು ಅವಲೋಕಿಸಬೇಕು. ಎಷ್ಟೋ ಜನ ಮಹಿಳೆಯರು ತಾವು ಗರ್ಭಿಣಿಯಾಗಿ ಅವರಿಗೆ ಹೆರಿಗೆ ಆಗುವಂತಹ ಒಂದು ಸಂದರ್ಭನೂ ಅವ್ರಿಗೆ ಗೊತ್ತಿರಲ್ಲ, ದಿನಾಂಕನೂ. ಅವರು ಹೊಲಗಳಲ್ಲಿ ಕೆಲಸ ಮಾಡ್ತಾ ಕಟ್ಟಿಗೆಯನ್ನು ಹೊತ್ಕೊಂಡು ಬರ್ತಾ ಹೆರಿಗೆ ಆಗಿದ್ದ ಸಂದರ್ಭಗಳು ಭಾಳ ಇದ್ದಾವೆ. ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಅದರ ಬಗ್ಗೆ ತಾಂಡಾ ಅಭಿವೃದ್ಧಿ ನಿಗಮ ಅಷ್ಟೇ ಅಲ್ಲ, ಮೂಲಭೂತ ಸೌಕರ್ಯವನ್ನು ನೋಡ್ತಕ್ಕಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ನೀವೆಲ್ಲವನ್ನು ನಿಭಾಯಿಸಬೇಕು ಅಂತ ಅವರಿಗೂ ಸಭೆ ಕರೆದು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಗಮಕ್ಕೆ ಒಂದು 1000 ಕೋಟಿ ಕೊಟ್ಟರು ಕಡಿಮೆ, ಅಷ್ಟು ಕೆಲಸ ಆಗೋದಿದೆ. ಆದ್ರೂ ಇದರಲ್ಲೇ ಸಾಕಷ್ಟು ಹೆಚ್ಚಿನ ಅನುದಾನವನ್ನು ನಿಗಮಕ್ಕೆ ಕೊಟ್ಟು ಮೂಲಭೂತ ಸೌಕರ್ಯದಿಂದ ವಂಚಿತರಾದ ಈ ಲಂಬಾಣಿ ಜನಾಂಗಕ್ಕೆ ಗುಳೆ ಹೋಗಿ ಜೀವನ ಮಾಡ್ತಿದ್ದಾರೆ. ಇಂತಹ ನಿಷ್ಕೃಷ್ಟ ಸ್ಥಿತಿಯಲ್ಲಿರುವ ಈ ಜನಾಂಗಕ್ಕೆ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು, ಮನವಿಯನ್ನು ನಾವು ಈ ಮೂಲಕ, ಈ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ.